ನಮಸ್ಕಾರ. ಫ್ರೀಡಂ 19 ಸುದ್ದಿವಾಹಿನಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿಗಳತ್ತ ಗಮನ ಹರಿಸೋಣ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಫ್ರೀಡಂ 19 ನ್ಯೂಸ್ ಚಾನೆಲ್. ನಿಖರ ಮತ್ತು ಪರಿಶೀಲಿತ ನಿರಂತರ ಸುದ್ದಿಗಳನ್ನ ಜವಾಬ್ದಾರಿಯುತವಾಗಿ ತಲುಪಿಸುವಂತ ವಿಶ್ವಾಸಾರ್ಹ ಸುದ್ದಿ ವೇದಿಕೆ ಫ್ರೀಡಂ 19 ನ್ಯೂಸ್ ಚಾನೆಲ್ಗೆ ತಮಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಬನ್ನಿ ಇವತ್ತಿನ ಸುದ್ದಿಗಳನ್ನ ನೋಡೋಣ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ ಗ್ರಾಮದ ಭೂ ಸಂತ್ರಸ್ತರು ತಮ್ಮ ಜಮೀನಿನ ಪರಿಹಾರಕ್ಕಾಗಿ ಹೋರಾಟವನ್ನು ಮತ್ತಷ್ಟು ತೀವ್ರಗೊಳಿಸುವ ಎಚ್ಚರಿಕೆ ನೀಡಿದ್ದಾರೆ. ಸುಮಾರು 50 ವರ್ಷಗಳ ಹಿಂದೆ ಹಿಡಕಲ್ ಜಲಾಶಯದಲ್ಲಿ ಮುಳುಗಡೆಯಾದ ಜಮೀನಿಗೆ ಹೈಕೋರ್ಟ್ ಆದೇಶವಿದ್ದರೂ ಪರಿಹಾರ ಸಿಕ್ಕಿಲ್ಲ ಎಂದು ಆರೋಪಿಸಿರುವ ರೈತರು ಅನಿರ್ದಿಷ್ಟಾವಧಿಯ ಅಹೋರಾತ್ರಿ ಧರಣಿ ಸತ್ಯಾಗ್ರಹಕ್ಕೆ ಮುಂದಾಗಿದ್ದಾರೆ. ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಮಾಸ್ತಿಹೊಳಿ ಗ್ರಾಮವು ಹಿಡಕಲ್ ಜಲಾಶಯ ನಿರ್ಮಾಣದ ವೇಳೆ ಸುಮಾರು 50 ವರ್ಷಗಳ ಹಿಂದೆ ಮುಳುಗಡೆಯಾಗಿತ್ತು. ಈ ವೇಳೆ ಗ್ರಾಮದ ರೈತರಿಗೆ ಸೇರಿದ ಸುಮಾರು 394 ಎಕರೆ 26 ಗುಂಟೆ ಜಮೀನು ಜಲಾಶಯದಲ್ಲಿ ಮುಳುಗಡೆಯಾಗಿತ್ತು. ಈ ಜಮೀನಿಗೆ ಪರಿಹಾರ ನೀಡುವಂತೆ ಹೈಕೋರ್ಟ್ ಆದೇಶ ಹೊರಡಿಸಿದ್ದರೂ ಇದುವರೆಗೆ ನೀರಾವರಿ ಇಲಾಖೆ ಅಧಿಕಾರಿಗಳು ಪರಿಹಾರದ ಹಣ ಬಿಡುಗಡೆ ಮಾಡಿಲ್ಲ ಎಂದು ಭೂ ಸಂತ್ರಸ್ತರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ವರ್ಷಗಳ ಕಾಲ ಸರ್ಕಾರದ ಕಚೇರಿಗಳು ಹಾಗೂ ಅಧಿಕಾರಿಗಳ ಬಳಿ ಅಲೆದಾಡಿದ್ರೂ ನ್ಯಾಯ ಸಿಗಲಿಲ್ಲ. ನ್ಯಾಯಾಲಯದ ಆದೇಶಕ್ಕೂ ಅಧಿಕಾರಿಗಳು ಬೆಲೆ ನೀಡುತ್ತಿಲ್ಲ ಎಂದು ರೈತರು ಆರೋಪಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಪರಿಹಾರ ಹಣ ಸಂಪೂರ್ಣವಾಗಿ ಸಿಗುವವರೆಗೆ ಅನಿರ್ದಿಷ್ಟಾವಧಿಯ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ನಡೆಸುವುದಾಗಿ ರೈತರು ಘೋಷಿಸಿದ್ದಾರೆ. ಈ ವೇಳೆ ರೈತ ಮುಖಂಡ ಬಾಳೇಶ್ ಮೌನೂರಿ ಮಾತನಾಡಿ, ಬಿಡದಿ ಮಾದರಿಯಲ್ಲಿ ನಮ್ಮ ಜಮೀನಿಗೆ ದರ ನಿಗದಿಪಡಿಸಬೇಕು. ನಮ್ಮ ಹೋರಾಟದ ವೇಳೆ ಸಂಬಂಧಪಟ್ಟ ಗ್ರಾಮಗಳಲ್ಲಿ ಯಾರಾದರೂ ಮೃತಪಟ್ಟರೆ ಅವರ ಪಾರ್ಥಿವ ಶರೀರವನ್ನು ನೀರಾವರಿ ಇಲಾಖೆ ಕಚೇರಿ ಎದುರು ಇರಿಸಿ ಪ್ರತಿಭಟನೆ ನಡೆಸಲಾಗುವುದು ಎಂದು ಎಚ್ಚರಿಕೆ ನೀಡಿದರು. ಹೈಕೋರ್ಟ್ ಆದೇಶವನ್ನು ತಕ್ಷಣ ಜಾರಿಗೊಳಿಸಿ ಬಾಕಿ ಇರುವ ಪರಿಹಾರವನ್ನು ಬಿಡುಗಡೆ ಮಾಡಬೇಕು. ಇಲ್ಲವಾದರೆ ಹೋರಾಟವನ್ನು ಇನ್ನಷ್ಟು ಉಗ್ರಗೊಳಿಸಲಾಗುವುದು ಎಂದು ಭೂ ಸಂತ್ರಸ್ತರು ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ. ಗೌಸನದಿ, ಫ್ರೀಡಂ 19 ನ್ಯೂಸ್, ಬೆಳಗಾವಿ. ಸರ್, ನಮ್ ಭೂಮಿ ರೀ 60 ವರ್ಷ ಹತ್ರ ನಂಬದ್ರಿ. ನೀರಾಗೆಲ್ಲ ಮುನಿಗಿ ಇದನ್ ಮಾಡಿದಾರ್ರಿ. ಮತ್ ಈಗ ನಾವ್ 60 ವರ್ಷ 2 ಎಕರೆ ಗುಡ್ಡ ಕೊಟ್ಟಾರ್ರಿ. ಅದ್ರಾಗ ಏನ್ ಬರಾನಿಲ್ರಿ, ಕಲ್ಲ ಹೋಗ್ಯದ್ರಿ. ಮತ್ ಈಗ ನಮಗ್ ಪರಿಹಾರ ಕೊಡಾನಿಲ್ರಿ. ನಮ್ ಭೂಮ್ಯಾಗ ನೀರ್ ನಿಲ್ಸೋದು ಬಿಡಾನಿಲ್ರಿ. ಅಣ್ಣಗಳು ಎಟ್ ಹೊರ್ಯಾಡಿ ಎಟ್ ಪಾಪ ಅವ್ರ ಮನಿ ಜನ್ಮ ಬಿಟ್ಟು ಎಲ್ಲಾ ಬಿಟ್ಟ ಅವ್ರ ನಮ್ ಸಲುವಾಗಿ ಹೊರ್ಯಾಡತ್ತಾರ್ರಿ. ಮತ್ ನಾವ್ ಈಗ ಹೆಂಗ್ ಹೊಟ್ಟೆ ತುಂಬ್ಸೋರದ, ಹೆಂಗ್ ಬದುಕೋದ್ರಿ? ಮತ್ ಈಗ ನಾವ್ ಹೆಂಡ್ರ ಮಕ್ಳ ದನ ಕರ ಎಲ್ಲಾ ತಗೊಂಬಂದ್ ಇಲ್ಲಿ ಕೂತ್ರನು ಅವ್ರೇನ್ ದಾದ್ ಮಾಡಾನಿಲ್ರಿ. ನಿನ್ನಿಂದ ಈಗ ಹೇಳ್ತೇವ ಆಗ ಹೇಳ್ತೇವ ಅಂತಾರ್ರಿ. ಈಗ 3 ದಿವಸ ಆತ್ ಬಂದ್ ಕೂತಾರ್ರಿ. ಏನು ಇದನ್ ಪರಿಹಾರ ಹೇಳಾನಿಲ್ರಿ. ನಮ್ ಭೂಮ್ಯಾಗ ನೀರ್ ನಿಲ್ಸೋದು ಬಿಡಾನಿಲ್ರಿ. ಅದಕ್ ನಮ್ಗೆ ಏನಾರ ಒಂದ್ ಪರಿಹಾರ ಮಾಡ್ಬೇಕ್ರಿ. ಪರಿಹಾರ ಮಾಡೋ ತಕ ನಾವ್ ಹೋಗುದಿಲ್ರಿ. ಬರಾತವ್ರಿ, ಹೊಂಟಿದೇವ್ರಿ. ಅವ್ರ ದಾದ ಮಾಡಾನಿಲ್ರಿ. ಬರೋದ ಹೋಗೋದ್ರಿ. ಪಾಪ ಅವ್ರೆಲ್ಲಾ ನಿತ್ ಮಾಡಾತಾರ್ರಿ. ಮತ್ತ ಏನ್ ಮಾಡಾರ್ರಿ? ಆಗಿನ ಪುಸ್ತಕ ಹೇಳಿ ಕಳ್ಸತ್ತಾರ್ರಿ.
ಮಾಡ್ತಾ ಹೋಗ್ತೀವಿ. ರೈತರ ಪರವಾಗಿ ಇದೆ ಅಂತ ಹೇಳಿ ಸರ್ಕಾರ ಹೇಳ್ಕೊಂಡಿದೆ. ನೀವ್ ಏನ್ ಹೇಳ್ತೀರಿ ಈಗ ಸರ್ಕಾರಕ್ಕೆ? ಸರ್ಕಾರಕ್ಕೆ ಏನ್ರಿ ನಮ್ಮ ಹೊಲ್ದಾಗ ನೀರು ನಿಲ್ಸ್ಬೇಡ್ರಿ, ಮತ್ ನೀವ್ ಪರಿಹಾರ ಕೊಡೋದಿಲ್ಲ, ನಮ್ಗ್ ನೀರ್ ನಿಲ್ಲಿಸ್ಬಿಡ್ತೀರಿ, ನಾವ್ ಹೊಟ್ಟಿ ಹಂಗ್ ತುಂಬಿಸ್ಕೊರೋದ್ರಿ. ನಮ್ ಹೊಲ್ದಾಗ ನೀರ ನಿಲ್ಸ್ಬೇಡ್ರಿ. ನಮ್ ಭೂಮಿ ಹಂಗೈತಿ ಹಂಗ ನಮ್ ಭೂಮಿ ಬಿಡ್ರಿ, ಮತ್ ನಿಮ್ ಪರಿಹಾರ ಅಂತೂ ಬ್ಯಾಡ್ರಿ ನಮಗ. ಇಲ್ಲ ಪರಿಹಾರ ಕೊಡ್ರಿ, ನಾವ್ ಹೇಳ್ದಟ ಅದ್ನ ಯಾವ್ದಾರ ಒಂದ್ ನಿರ್ಧಾರ ಮಾಡತಕ್ಕ ನಾವ್ ಹೋಗುದಿಲ್ರಿ. ಇಲ್ಲಿ 8 ದಿವಸಾರ್ನು ಇರಾರ್ರಿ, 1 ತಿಂಗಳಾರ್ನು ಇಲ್ಲೇ ಇರಾರ್ರಿ ನಾವ್. ನ್ಯಾಯ ಬೇಕು. ನಮ್ಮ ಹೆಸರು ಗಂಗವ್ವ ಶಂಕರ್ ಪಾಟೀಲ್, ನರಸಿಂಹಪುರ ಮಸ್ತಿ ಹೋಗಿ. ಇವ್ಯಾವ ನಾವು ಹೇಳಿ ಸತ್ರಿ ನಿಮಗೂ ಬ್ಯಾಸ ಆಗಿರ್ಬೇಕು. ಯಾಕಂದ್ರ ಈ ಸುಮಾರು 5-6 ವರ್ಷ ಆದ್ ನಡೆದ ವಿಷಯ ಇರುತ್ತೆ. 1 ವರ್ಷ 2 ವರ್ಷ ಅಲ್ರಿ, ಇಲ್ಲಿ ಸುಮಾರು ಒಂದ್ 10 ಸರಿ ಬಂದು ಹೆಣ್ಮಕ್ಳ ಇದು 2ನೇ ಸರ್ತಾರೆ. ನಾ ಸುಮಾರು ಹೆಣ್ಮಕ್ಳನ್ನ ಬಿಟ್ಟು ಒಂದ್ 9 ಸಾರಿ ರಾತ್ರಿ ವಸ್ತಿ ಮಾಡಿದವ್ರಿ. ಇದು ಹೇಳಿ ಟಿವಿಯವ್ರಿಗೆ ಬ್ಯಾಸರು, ಮಂದಿಗೂ ಬ್ಯಾಸರು, ಎಲ್ಲರಿಗೂ ಬ್ಯಾಸರ ಆಗೈತಿ. ಈ ಫೈನಲ್ ಒಂದ್ ಏನಂದ್ರಿ, ಇವ್ರ ಎಲ್ಲಾ ಸುಳ್ಳು ದಾಖಲೆ ತಯಾರು ಮಾಡಿ ಏನ್ ಗೌರ್ಮೆಂಟ್ ಕಳ್ಸಿರಲ್ರಿ, ಅದನ್ನ ನಾವು ಹೊಳ್ಳಿ ಸತೀಶ್ಚಂದ್ರ ಜಾರಕಿಹೊಳಿ ಸಾಹೇಬ್ರು ನಾವು ಕೂಡಿ ಹೊಳ್ಳಿ ಸರಿಯಾಗಿ ಮಾಡಿ ಕಳ್ಸತ್ತಿಗೆ 2 ತಿಂಗಳಿಂದ ಬೆಂಗಳೂರದಿಂದ ರಿಟರ್ನ್ ಹಾಕ್ಸೇವ್ರಿ. ಇತರ ದರ್ಶನ ಸತತವಾಗಿ 4 ವರ್ಷ ಆತನಕ ಒಟ್ಟ ಬೆನ್ ಬಿಟ್ಟಿಲ್ಲ. 2 ತಿಂಗಳಿಂದ ಕಳ್ಸೋದ್ ಕಲಿಯರಿ ಕಳಿಸ್ತಾವ್ ಅಂದ್ರು. ಇನ್ಯಾಕ್ ಲೇಟ್ ಮಾಡತ್ತಾರ ಅಂದ್ರ ಮತ್ತ ನಾನು ಮಂಗಳವಾರ ಅಮಾವಾಸ್ಯೆ ದಿವಸ ಮತ್ ಭೇಟಿಯಾಗಿ ಹೋಗ್ಬೇಕಂತ ಬಂದ್ರಿ. ಬರುತ್ ಕಲೆ ನಮಗ್ ಗೊತ್ತಿರದ ಟೈಮ್ದಾಗ ಹಂಗ ಇವ್ರ ಮತ್ತ ನಕಲಿ ದಾಖಲೆ ಹಚ್ಚ ಹಿಂದಿನ ರಿಪೋರ್ಟ್ ಅನ್ನ ಫಾರ್ವರ್ಡ್ ಮಾಡ್ಯಾರ. ಫಾರ್ವರ್ಡ್ ಮಾಡ್ಲಿ ಅವ್ರ ಹಿಂದಿನ ರಿಪೋರ್ಟ್ ಬೇಡೋದಿಲ್ಲ, ಅದಕ್ಕೆ ಒರಿಜಿನಲ್ ಕಾಗದ ಪತ್ರ ಬೇಕು, ಮೂಲ ಕಾಗದ ಪತ್ರ ಬೇಕು. ಮೂಲ ಕಾಗದ ಪತ್ರ ಇಲ್ದ್ರೆ ಹೆಂಗ್ ಮಾಡೋದ್ರಿ? ಈಗ ನಮ್ಮದ ಎಷ್ಟ ಒಂದ್ 400 ಎಕರೆ ಐತಿ. 400 ಎಕರೆದಾಗ ನಮಗ್ 200 ಎಕರೆ ಬಿಡ ಅಂದ್ರೆ ನಾವ್ ಕಾಗದ ಪತ್ರ ಇಲ್ದ ಹೆಂಗ್ ಬಿಡೋಣ್ರಿ? ನಮ್ಗ್ ಕೊಟ್ಟೆ ಇಲ್ಲ. ಇವ್ರದಾಗ ಕೊಡ್ತಿದ್ದು ಅಂದ್ರೆ ಕಾಗದ ಇರ್ತಿದ್ವು. ಇವ್ರ ಪರಿಹಾರ ಧನನ ಕೊಟ್ಟಿಲ್ಲ, ಕಾಗದ ಇಲ್ಲ, ಜುರಾಕ್ಸ್ ಮೇಲೆ ಮಾಡ್ರು. ನೀನ್ DC ಅವ್ರ ನೇತೃತ್ವದಾಗ ಒಂದ್ ಕಮಿಷನರ್ DC ಅವ್ರ ನೇತೃತ್ವ ಸಾಯಂಕಾಲ ಒಂದ್ ಮೀಟಿಂಗ್ ಆಯ್ತು. ಆತರ DC ಅವ್ರ ಮುಂದೆ ಸುಳ್ಳದ ಅನ್ನೋದು ಒಪ್ಕೊಂಡ್ರ. ಅವ್ರ ನಕಲಿ ದಾಖಲೆ ಇಲ್ಲ ತೇಳ್ರಿ, ಇದ ಮೂಲ ದಾಖಲೆ ಇಲ್ಲ ತೇಳ್ರಿ, ನಕಲಿ ಅದಾವ ಅನ್ನೋದು ಪ್ರೂಫ್ ಆಯ್ತು. DC ಅವ್ರ ಪ್ರೂಫ್ ಮಾಡ್ರಿ. ಅಲ್ಲಿ ಏನ್ ಒಂದ್ ಆಯ್ತಂದ್ರ ಫೈನಲ್ DC ಸಾಹೇಬ್ರು ಕಮಿಷನರ್ ಸಾಹೇಬ್ರು ನೀವು 100 ಜನ ಇರ್ರಿ, ಉಳಿಕೆದವ್ರೆಲ್ಲ ಹೋಗ್ರಿ ಅಂತ ಹೇಳ್ರಿ. ಅಂದ್ರೆ ಇಲ್ಲಿ ಕ್ಲಬ್ ರೋಡ್ ಐತಿ, ಬೆಳಗಾವ್ ಐತಿ, ಇಲ್ಲಿ ಸ್ಟ್ರೈಕ್ ಮಾಡಕ್ ನಾ ಅನುಮತಿ ಕೊಡುದಿಲ್ಲ, ಮತ್ತ ಬಾಳ ತೊಂದ್ರೆ ಆಗ್ತಿದೆ, ಸ್ಕೂಲ್ ಐತಿ ಅಂತ. ನಾ DC ಸಾಹೇಬ್ರಿಗೆ ಕಮಿಷನರ್ ಸಾಹೇಬ್ರಿಗೆ ಈ ನ್ಯೂಸ್ ಮುಖಾಂತರ ಒಂದೇ ಹೇಳಕ್ ಇಷ್ಟಪಡ್ತಾನು. ನಮ್ಮನ್ನ ನೀವು ಇಲ್ಲಿ ಏನ್ 600 ಜನ ಅದಾವು, ನೀವು 500 ಜನ ಹೋಗ್ರಿ, 100 ಜನ ಅಷ್ಟೇ ಇರಿ ಅಂದ್ರ ನಾವ್ ದಿನ 100 ಜನ ಹೆಚ್ಚಾಗವ್ರು ನೋಡ್ರಿ. ನಮ್ಮ ಜಮೀನ್ ಮುನಿಸಿದಾಗ ಇವ್ರು ಇಲ್ಲಿ ಕ್ಲಬ್ ರೋಡ್ನಾಗ ಇಲ್ಲಿ ಆಫೀಸ್ ಕಟ್ಟ್ಯಾರ. ರೈತರ ಜಮೀನ ಮುನಿಸಿದಾಗ ಕಟ್ತಾರೇನ ಇವ್ರ? ನಾವ್ ಯಾಕೆ ಹೋಗೋನು? ನಾವು ಸಾಲಿ ಹುಡುಗರು ತರ್ತಾವು. ಅವ್ರು ಹೆಚ್ಚು ನಮ್ಮನ್ನ ಇಲ್ಲಿಂದ ಕಳ್ಸಾಕ್ ಪ್ರಯತ್ನ ಮಾಡ್ತಾರ, ನಾವ್ ಅಟ್ ಹೆಚ್ಚಿರ. ಅವ್ರು ಕಮಿಷನರ್ ಸಾಹೇಬ್ರಿಗೆ ಹೇಳ್ತಾನೆ, DC ಸಾಹೇಬ್ರಿಗೆ ಹೇಳ್ತಾನೆ, ಇದ ನಂದಿದ. ನೀವ್ ಏನಾದ್ರು ನಮ್ಮ ಪ್ರತಿಭಟನೆಯನ್ನ ಹತ್ತಿಗಾಕ ನಮ್ಮನ್ನ ಮಾಡಾಕ ಬಂದ್ರ ನಾವ್ ಯಾವ್ದೇ ಕಾರಣಕ್ಕ ಹಿಂದ ತಕ್ಕೊಳ್ಳೋ ಪ್ರಶ್ನೆನೇ ಇಲ್ಲ. ನಾವು ದಿನ 100 ಜನ ಹೆಚ್ಚಾಗವ್ರ. ನಾ ಹೇಳಿ ನಿಲ್ಲ ಕಮಿಷನರ್, ನೀವ್ ಯಾರು ಬಡಿಯವ್ರು ಬಿಡ್ರಿ, ಹೆಂಗಸರು ಯಾರು ಒಯ್ರಿ ಬಿಡ್ರಿ, ನಾವು ನಿಷ್ಠೂರಾಗೆ ಬಂದವ್, ನಾವ್ ಹೇಳಂಗಿಲ್ಲ ಅಂತ ಹೇಳಿದ್ವು. ಇನ್ನೊಂದು, ಈಗ ನಕಲಿ ದಾಖಲೆ ಒಪ್ಕೊಂಡ್ರಿ, ಒಂದ್ ಡೆಡ್ ಬಾಡಿ ಸತ್ತೈತಿ, ಅದನ್ನ ಹಡ್ಡಿ ಮಣ್ಣು ಕೊಡೋದು ಅಷ್ಟ. ಅರ್ಧ ತಾಸು ಕೆಲಸ ಇವ್ರಿಗೆ. ನಕಲಿ ದಾಖಲೆ ಅದ್ರ ಮಣ್ಣು ಕೊಡೋದು, ಹೊಸದ್ ಮಾಡೋದು ಕರೆಕ್ಟ್ ಐತಿಲ್ರಿ? ಅದ್ರ ಮಣ್ಣು ಕೊಡಾಕ 4 ದಿವಸ ಬೇಕತ್ತವ್ರಿ. ನೀ 2 ದಿವಸಕ್ಕೆ ಮಣ್ಣು ಕೊಡಪ್ಪ, ನಾ 2 ದಿವಸ ಇಲ್ಲೇ ಇರ್ತಾನ. ಸತ್ತದ ಮಣ್ಣು ಕೊಡೋದು ಅಷ್ಟೇ ಇಲ್ರಿ, ಮತ್ತ ಅದ್ ಹೊಸದ್ ಮಾಡ್ಬೇಕಲ್ಲ. ಮೊದಲನೇದ್ ಇನ್ನು 10 ಊರಾಗ ಯಾರೇ ತಿರ್ಕೊಂಡ್ರಂದ್ರ ಅಲ್ಲಿ ಊರಾಗ ತಿರ್ಕೊಂಡ್ರು ನಾವ್ ತಂದ ಡೆಡ್ ಬಾಡಿ ಇಲ್ಲೇ ಅದಾವ್ರು. ನಾವ್ ಆಗ ಇಡೀ ಗೌರ್ಮೆಂಟ್ ಬಂದ್ರು ನಾವ್ ಹಿಂದ್ ತಕ್ಕೋದಿಲ್ಲ. ಇದ DC ಅವ್ರ ಕಮಿಷನರ್ ಇದ ನೀವು ವಾಹಿನಿ ಮುಖಾಂತರ ಹೇಳ್ತಾನ, 10 ಊರಾಗ ಯಾರ ತಿರ್ಕೊಂಡ್ರು ಡೆಡ್ ಬಾಡಿ ತಂದ್ ಇಲ್ಲೇ ಅದಾವ, ಇಡೀ ಗೌರ್ಮೆಂಟ್ ಬಂದ್ರು ಹಿಂದ್ ತಕ್ಕೋದಿಲ್ಲ. ನಾವ್ ಇಲ್ಲೇ ಇರೋವ್ರ, ನಮ್ಮ ಭೂಮಿ ಬಿಡ್ಬೇಕು ಬೇಕಾದ್ರೆ ಪರಿಹಾರ ಕೊಡ್ಬೇಕು ಅಲ್ಲಿವರೆಗೆ ಬಿಡಂಗಿಲ್ಲ, ಹೋಗೋ ಪ್ರಶ್ನೆನೇ ಇಲ್ಲ. ಈಗ ಬಿಡದಿ ಒಳಗ ರೈತರು ಪರಿಹಾರ ಕೊಡ್ತೀವಿ, ಜಮೀನ್ ಕೊಡಿ ಅಂತ ಹೇಳ್ತಾ ಇದಾರೆ. ಅಲ್ಲಿ ರೈತರು ಜಮೀನ್ ಕೊಡ್ತಾ ಇಲ್ಲ. ಇಲ್ಲಿ ನೋಡಿದ್ರೆ ಭೂಮಿ ಕೊಟ್ಟು ರೈತರು ಏನು ಪರಿಹಾರಕ್ಕೆ ಪರದಾಡುವಂತ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಏನಂತಾರೆ? ಬಿಡದಿ ಒಳಗ 1 ಎಕರೆಕ್ಕ 2.5 ಕೋಟಿ ರೂಪಾಯಿ ಕೊಡ್ತಾರಂದ್ರು ರೈತರು ಜಮೀನ್ ಬಿಡಂಗಿಲ್ಲ. ಅಲ್ಲೂ ಮಾವಿನ ಗಿಡನ ಬರ್ತಾವು, ತೆಂಗಿನ ಗಿಡನ ಬರ್ತಾವು, ಅಡಿಕೆ ಗಿಡನ ಬರ್ತಾವ, ಕಬ್ಬ ಬರ್ತೈತಿ. ನಮ್ಮಲ್ಲಿ ಕಬ್ಬ ಬರ್ತಾವ, ಮಾವಿನ ಗಿಡನ ಬರ್ತಾವ, ಅಡಿಕೆ ಗಿಡನ ಬರ್ತಾವ. ಅದೇ ಜಮೀನ ಇಲ್ಲಿ ಐತಿ ಇಟ್ಟ ತಿಳ್ಕೊರಿ. ಅಲ್ಲಿ 2.5 ಕೋಟಿ ಕೊಟ್ರ ರೈತರು ಬಿಡಂಗಿಲ್ಲ. ಇಲ್ಲಿ ನಮ್ಮ ಜಮೀನು ಕಸ್ಕೊಂಡಾರು ನಾವ್ ಹೆಂಗ್ ಬಿಡೋದು? ನೀವ ನಮ್ ಭೂಮಿನೇ ಬದ್ಲಿ ಇರೋ ಪರಿಹಾರ ಬೇಡ. ಇನ್ನು ನಾ ಬಿಡದಿಯಾಗ ಏನ್ ಕೊಟ್ಟಾರ ಅಂತ ಕೊಡ್ಲಿ? ನಾವು 2.5 ಕೋಟಿ ಕೇಳಾರ,
ಅಲ್ಲಿ ಜಮೀನು ಒಂದಲ್ಲ, ರೈತರು ಒಂದೇ, ನಮಗೂ ಜೀವ ಐತಿ, ಅವ್ರಿಗೂ ಜೀವ ಐತಿ, ಅವ್ರದ್ದು ಜಮೀನ ನಮ್ದು ಜಮೀನ. ಅದೇ ಪರಿಹಾರ ಕೊಡ್ಲಿ, ನಮ್ಗೂ 2.5 ಕೋಟಿ ಕೊಡ್ಲಿ ಎಕರೆಕ. ನಾವಿನ್ ಅದ್ರಾಗ ಯಾವ ಕಾಂಪ್ರಮೈಸ್ ಆಗೋದಿಲ್ಲ. ನಮಗೂ ಎಕರೆಕ್ 2.5 ಕೋಟಿ ಬೇಕು. ನಾವ್ ಇಲ್ಲಿವರೆಗೆ ಇಷ್ಟು ಸ್ಟ್ರೈಕ್ ಮಾಡ್ಯಾವ, ನಾ ಅಮೌಂಟ್ ಎಂದು ಕೇಳಿಲ್ಲ. ನಮ್ ಅಮೌಂಟ್ ನ ಇಲ್ಲಿವರೆಗೆ ಒಟ್ಟ ಕೇಳಕ್ ಹೋಗಿಲ್ಲ. ಈಗ ಇವ್ರು ಎಷ್ಟು ಲೇಟ್ ಮಾಡ್ತಾರಲ್ಲ, ಏನ್ ಹೇಳ್ತಾನು ಇನ್ನು ರೊಕ್ಕ ಬಾತ್. ಈಗ ಏನಾಯ್ತು, ಇನ್ ಯಾರ ತೀರ್ಕೊಂಡ್ರೆ ಇಲ್ಲೇ ತಂದಿಡವ್ರು. ಪ್ರತಿಯೊಂದು ಇನ್ ಏನ್ ಮಾಡ, ಒಟ್ಟ ಇಲ್ಲಿ ಜಾಗ ನಾವು ಭೂಮಿ ಬಿಡ್ಬೇಕು ಅಂದ ಬೇಕಾರ ಪರಿಹಾರ ಕೊಡ್ಬೇಕು. ಬಟ್ ಡೆಡ್ ಬಾಡಿ ತಂದಿಟ್ಟು ಅಂದ್ರ ಮೊದಲನೇದ ರಾಜೇಶ್ ಎಮ್ಮಿನ ಬಾವಿನ ಕಾರಣ ಮೇನ್ ಅವ ಸಸ್ಪೆಂಡ್ ಆಗ್ಬೇಕು. 2ನೇದ ರಾಠೋಡ್ ಸಸ್ಪೆಂಡ್ ಆಗಬೇಕು. ತಾಳೂರು ಮಾಡಿವಲೆ ಈಗ ಯಾರು ಎಜುಕೇಟೆಡ್ ಅದಾರ ಇವ್ರು ನೀರಾವರಿ ಸಸ್ಪೆಂಡ್ ಆಗೋತಕ್ಕ, ಸಸ್ಪೆಂಡ್ ಆರ್ಡರ್ ಕೊಡ್ತಕ್ಕ ನಾವು ಬಾಡಿ ಎಬ್ಸಂಗಿಲ್ಲ. ನಮ್ಮದ ಕೆಲಸ ಸಸ್ಪೆಂಡ್ ಆರ್ಡರ್ ಕೊಟ್ಟು ನಮ್ಮದು ಬರೆದು ಕೊಡ್ತಕ್ಕ ಎಬ್ಸಂಗಿಲ್ಲ. ಇಷ್ಟ ನೋಡ್ರಿ ಬಾಳೇಶ್ ನಿಂಗಪ್ಪ ಮೌನೂರಿ. ಇವಿಷ್ಟು ಈವರೆಗಿನ ಸಂಕ್ಷಿಪ್ತ ಸುದ್ದಿ. ನೋಡ್ತಾ ಇರಿ ಫ್ರೀಡಂ 19 ನ್ಯೂಸ್ ಚಾನೆಲ್. ಧನ್ಯವಾದಗಳು.